ಶಬರಿಮಲೆ ಹೋಗ್ತಾ ಇರುವ ಎಲ್ಲ ಭಕ್ತಾದಿಗಳ ಆರೋಗ್ಯ ತುಂಬ ಮುಖ್ಯ. ಹಾಗಾಗಿ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ನಮ್ಮ ಪಕ್ಕದ ರಾಜ್ಯ ಕೇರಳದಲ್ಲಿ ಅಮೇಬಿಕ್ ಮೆನಿಂಜಿಯೋ ಎನ್ಸೆಫಲೈಟಿಸ್ ಅನ್ನೋ ಒಂದು ಕಾಯಿಲೆ, ಮಾರಣಾಂತಿಕ ಕಾಯಿಲೆ ಕಂಡು ಬಂದಿದೆ. ಈ ಕಾಯಿಲೆಯಿಂದ ಹತ್ತತ್ರ 300 ಕೇಸ್ಗಳು ಫೈಂಡ್ ಔಟ್ ಆಗಿದ್ದು ಅದರಲ್ಲಿ 45ರಿಂದ 50 ಜನ ಮರಣ ಹೊಂದಿದ್ದಾರೆ. ಸಾಮಾನ್ಯವಾಗಿ ಈ ಕಾಯಿಲೆ ಕಂಡು ಬರೋದು ನೆಗ್ಲೇರಿಯಾ ಫೈಲೇರಿಯಾ ಅನ್ನೋ ಒಂದು ಅಮೀಬಾದಿಂದ. ಈ ಅಮೀಬಾ ಸಾಮಾನ್ಯವಾಗಿ ಕಂಡು ಬರೋದು ಬೆಚ್ಚಗಿನ ಸಿಹಿ ನೀರು ಮತ್ತು ಮಣ್ಣಿನಲ್ಲಿ ಕಂಡು ಬರುತ್ತೆ. ಅಂದರೆ ಈಗ ಈಜುಕೊಳಗಳಲ್ಲಿ ಮತ್ತು ಈಗ ನಿಂತಿರುವ ನೀರು ಮತ್ತು ಕೆರೆಗಳಲ್ಲೆಲ್ಲ ಇದು ಕಂಡು ಬರುತ್ತೆ. ನೆಗ್ಲೇರಿಯಾ ಫೈಲೇರಿ ಅನ್ನೋದು ಒಂದು ಸೂಕ್ಷ್ಮಾಣುಜೀವಿ. ಇದು ತುಂಬ ಅಪಾಯಕಾರಿ ಸೂಕ್ಷ್ಮಾಣುಜೀವಿ. ಇದು ಏನಾಗುತ್ತೆ, ನೀವು ಸ್ನಾನ ಮಾಡುವಾಗ ನಿಮ್ಮ ಮೂಗಿನ ಮೂಲಕ ಹೋಗಿ ಅಲ್ಲಿಂದ ನಿಮ್ಮ ಮೆದುಳಿಗೆ ತಲುಪಿ ನಿಮ್ಮ ಮೆದುಳನ್ನೇ ತಿಂದು ಹಾಕುತ್ತೆ. ನಿಮ್ಮ ಬ್ರೈನನ್ನೇ ಡ್ಯಾಮೇಜ್ ಮಾಡಿ ನಿಮ್ಮ ಬ್ರೈನನ್ನು ತಿಂದು ಹಾಕುವ ತುಂಬ ಒಂದು ಕಾಯಿಲೆ ತರುವ ಒಂದು ಮಾರಣಾಂತಿಕ ಸೂಕ್ಷ್ಮಾಣುಜೀವಿ ಇದಾಗಿದೆ. ಶಬರಿಮಲೆ ಹೋಗ್ತಾ ಇರುವ ಎಲ್ಲ ಯಾತ್ರಿಕರಿಗೆ ನಮ್ಮ ಕರ್ನಾಟಕ ರಾಜ್ಯದ ಆರೋಗ್ಯ ಇಲಾಖೆ ಒಂದು ಸಾರ್ವಜನಿಕವಾಗಿ ಒಂದು ಮಾಹಿತಿ ನೀಡಿದೆ. ನೀವು ಸ್ನಾನ ಮಾಡುವಾಗ ನಿಮ್ಮ ಮೂಗನ್ನು ಬಿಗಿಯಾಗಿ ಹಿಡಿದುಕೊಳ್ಳಿ, ಅಥವಾ ನೀವೇನಾದರೂ ನೀರಿನಲ್ಲಿ ಸ್ನಾನ ಮಾಡಬೇಕಾದ್ರೆ ನಿಮ್ಮ ಮೂಗಿಗೆ ಕ್ಲಿಪ್ಪನ್ನು ಹಾಕಿ. ಸ್ನಾನ ಮಾಡಿ 7 ದಿನಗಳ ಒಳಗೆ ನಿಮಗೇನಾದರೂ ಜ್ವರ, ತೀವ್ರವಾದ ತಲೆನೋವು, ವಾಂತಿ, ವಾಕರಿಕೆ, ಕತ್ತಿನ ನೋವು ಮತ್ತು ನಿಮ್ಮ ಮಾನಸಿಕದಲ್ಲಿ ಏನಾದರೂ ಬದಲಾವಣೆ, ಬಿಹೇವಿಯರಲ್ ಚೇಂಜ್, ಈ ರೀತಿ ಏನಾದರೂ ಲಕ್ಷಣ ಕಂಡು ಬಂದರೆ ನಿರ್ಲಕ್ಷ್ಯ ಮಾಡಬೇಡಿ. ನೀವು ವೈದ್ಯರನ್ನು ಭೇಟಿಯಾಗಿ ಅದಕ್ಕೆ ಚಿಕಿತ್ಸೆ ಪಡೆದುಕೊಳ್ಳಬೇಕು. ಶಬರಿಮಲೆ ಹೋಗ್ತಾ ಇರುವ ಎಲ್ಲ ಯಾತ್ರಿಕರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ಕಂಟೆಂಟ್ಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ.